ಜಾತ್ರೆ ಎಲ್ಲ ಮುಗಿದ್ಮೇಲೆ ಆ ಬಿದ್ದಿರೋ ಮೆಣಸಿನ ಇವ್ರೇನೆ ಕಿತ್ಕೊಂತಿದ್ರು ಅಂತ ಗೊತ್ತಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನಂತೂ 90 ಡೇಸ್ ಚಾಲೆಂಜ್ ಆದಮೇಲೆ ಯಾವುದೇ ರೀತಿಯ ವ್ಲಾಗ್ಸ್ ಆಗಲಿ ಯಾವುದೇ ವಿಡಿಯೋನು ಅಪ್ಡೇಟ್ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. 90 ಡೇಸ್ ಒಳಗೇನೆ ನನಗೆ 10K ಕಂಪ್ಲೀಟ್ ಮಾಡಿದ್ದಕ್ಕೆ. ನನಗೆ ಗೊತ್ತಿರಂಗೆ 90 ಡೇಸ್ ಚಾಲೆಂಜ್ ಆದಮೇಲೆ ನಾನು ಯಾವುದು ವ್ಲಾಗ್ಸ್ ಅಪ್ಲೋಡ್ ಮಾಡಿರಲಿಲ್ಲ. ಹಾಗೆ ನಾನೇ ಲೈಟಾಗಿ ಬ್ರೇಕ್ ತಗೊಂಡಿದ್ದೆ ಅಂತ ಅನ್ಸುತ್ತೆ. ನಾನು ಕೊಟ್ಟಿದ್ದೀನಿ ಏನಾದರೂ ಯೂನಿಕ್ ಆಗಿ ಒಂದು ಚಾಲೆಂಜ್ನ ತಗೊಳ್ಳೋಣ ಅಂತ. ನೀವೇನಾದರೂ ನಿಮ್ಗೆ ಯೂನಿಕ್ ಆಗಿ ಐಡಿಯಾಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ನನಗಾದರೆ ನಾನು ಅದನ್ನು ಪಕ್ಕ ಟ್ರೈ ಮಾಡ್ತೀನಿ. ಹಾಗೆ ಮನೆಗೆ ಬಂದು ಸ್ನಾನ ಮುಗಿಸ್ಕೊಂಡು ಪಟ್ ಅಂತ ನಾನು ಸಿರಿ ಎಲ್ಲರೂ ಹೋಗಿದ್ದು ದೇವಸ್ಥಾನಕ್ಕೆ. ಏನಕ್ಕಂದ್ರೆ ಇವತ್ತು ಶೆಟ್ಟಿಹಳ್ಳಿ ಜಾತ್ರೆ ಇತ್ತು. ನನಗೆ ಶೆಟ್ಟಿಹಳ್ಳಿ ಜಾತ್ರೆಗೆ ಬಂದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಎಷ್ಟೊಂದು ಜನ ನನ್ನ ಗುರುತಿಸ್ಬಿಟ್ಟು ಮಾತಾಡ್ಸಿದ್ರಿ. ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಾನಂತೂ ಅಷ್ಟು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೆಸರು ಬೇಳೆ ಪಾನಕ ಎಲ್ಲ ಕೊಡ್ತಿದ್ರಲ್ವಾ, ಅದನ್ನ ತಿಂದು ಅಲ್ಲಿ ಯಾರೋ ಮೆಣಸಾಯ್ತಿದ್ರು ಅಂತ ಅವ್ರನ್ನ ನೋಡಿ ನಾವು ಆಯ್ತಾ ಇದ್ವಿ. ಯೂಶಲ್ ಆಗಿ ಯಾವುದೇ ಹೆಣ್ಮಕ್ಳಿಗಾದ್ರೂ ಬಳೆ ಮೆಹಂದಿ ಅಂತ ಸಿಕ್ಕಾಪಟ್ಟೆ ಇಷ್ಟ ಇರುತ್ತಲ್ವಾ, ಹಾಗೆ ನಮಗೂ ಇಷ್ಟ ಆಯ್ತು ಅಂತ ಬೇಗನೆ ಹಾಕಿಸ್ಕೊಂಡು ಕ್ಯೂಟ್ ಆಗಿರೋ ಡಾಲ್ನ ನೋಡ್ತಾ ಇದ್ವಿ. ಜಿಲೇಬಿ ಅಂತೂ ಗಮ್ ಅಂತಿತ್ತು, ಬಟ್ ತಿನ್ನಕ್ಕಾಗ್ಲಿಲ್ಲ ಯಾಕಂದ್ರೆ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಸ್ವೀಟ್ಸ್. ನೀವು ಏನಾದ್ರೂ ಶೆಟ್ಟಿಹಳ್ಳಿ ಜಾತ್ರೆಗೆ ಬಂದಿದ್ರೆ ಹೇಗಿತ್ತು ಕ್ರೌಡ್ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮಾತ್ರ ಬರಿಬೇಡಿ. ವಾಪಸ್ ಹೋಗ್ತಾ ಎಲ್ಲ ರೋಡಲ್ಲೂ ಪಾನಕ ಮಜ್ಜಿಗೆ ಎಲ್ಲಾನು ಹಂಚ್ತಾ ಇದ್ರು. ವಾಪಸ್ ಮನೆಗೆ ಬಂದ್ಮೇಲೆ ನನಗೆ ಪಾಪ್ಕಾರ್ನ್ ತಿನ್ಬೇಕಿತ್ತು ಅಂತ ತಿಂದೆ. ಹಾಗೆ ಸಿರಿ ಜೊತೆ ವ್ಲಾಗ್ನ ನೋಡ್ತಿದ್ದೆ. ಬಾಯ್, ಸಿಗ್ತೀನಿ ಮತ್ತೆ ಅಲ್ಲಿವರೆಗೂ ಬಾಯ್. ಜೈ ಶ್ರೀರಾಮ್.